ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಸೀತಾಯಣದ ಸ್ವಾಧ್ಯಾಯದ ಕೊನೆಯ ಹಂತಕ್ಕೆ ಈಗ ಆಲ್ರೆಡಿ ಸೀತಾಯಣ ಮುಗಿದಿದೆ. ಇವತ್ತು ಒಟ್ಟು ಒಂದು ಸೀತಾಯಣದ ಒಂದು ಪಕ್ಷಿ ನೋಟವನ್ನ ಕುರಿತು ಇವತ್ತೊಂದು ಮಾತಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೀತಾಯಣ ಪಯಣದ ಕೊನೆಯ ಸಂಚಿಕೆ ಅಂತ ಇವತ್ತು ನಾವು ಹೇಳ್ಬೋದು. ಸುಮಾರು 39 ದಿವಸಗಳ ನಮ್ಮ ಪ್ರಯಾಣ, ಇವತ್ತು 40ನೆಯ ದಿವಸ. ಒಂದು ಮಂಡಲ ಆದ ಹಾಗೆ ಆಯ್ತು. 40 ದಿವಸಗಳ ಒಂದು ಪಯಣ ಹೇಗೆ ಸಾಗಿತು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಿಮ್ಮೆಲ್ಲರ ಪ್ರೋತ್ಸಾಹ, ಮೆಚ್ಚುಗೆ, ಸಹಕಾರ ಇದೆಲ್ಲ ನನಗೆ ಇಲ್ಲಿವರೆಗೆ ಪ್ರಯಾಣ ಮಾಡ್ಲಿಕ್ಕೆ, ಸೀತಾಯಣ ಪಯಣವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ಯದ. ಇದೆಲ್ಲದರ ಹಿಂದೆ ನಮ್ಮ ಪತ್ರಿಜಿ ಗುರುಗಳ ಆಶೀರ್ವಾದ, ಎಲ್ಲ PSSM ಮಾಸ್ಟರ್ಸ್ಗಳ ಆಶೀರ್ವಾದ, ಎಲ್ಲ ನಮ್ಮ ಗುರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮಲ್ಲಿ ಶಕ್ತಿಯನ್ನ, ಚೈತನ್ಯವನ್ನ ತುಂಬಿರ್ತಕ್ಕಂಥ ಎಲ್ಲ ಗುರುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಸೀತಾಮಾತೆಯ ಒಂದು ಶಕ್ತಿ ಇದರ ಹಿಂದೆ ಇದೆ ಅಂತ ಹೇಳಿ ನನಗನ್ಸುತ್ತೆ. ಅವರೆಲ್ಲರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ, ನಾನು ಕಂಡಂತೆ, ನನಗೆ ತಿಳಿದಂತೆ ಈ ಸೀತಾಯಣದ ಒಟ್ಟು ಒಂದು ಪಕ್ಷಿ ನೋಟವನ್ನ, ಒಂದು ಬರ್ಡ್ಸ್ ಐ ವೀವ್ ಅಂತಾರ ನೋಡಿ, ಒಂದು ಪಕ್ಷಿ ನೋಟವನ್ನ ಹಿಡಿದಿಡುವ ಒಂದು ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಇದುವರೆಗೆ ಸೀತೆಯ ಬದುಕಿನ ಎಷ್ಟೆಷ್ಟೋ ವಿಷಯಗಳನ್ನ ನಾವು ನೋಡ್ತೀವಿ. ಸೀತೆಯ ಮನದಾಳದ ಮಾತುಗಳು, ಅವಳ ಬದುಕಿನಲ್ಲಿ ಆಗಿರ್ತಕ್ಕಂಥ ಅವಳ ಅಂತರಂಗದ ಮಾತುಗಳು, ಎಷ್ಟೆಷ್ಟೋ ವಿಷಯಗಳು, ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ವಿಷಯಗಳು, ಅಗೋಚರವಾಗಿರ್ತಕ್ಕಂಥ ಎಷ್ಟೆಷ್ಟೋ ವಿಷಯಗಳು, ನಾವು ಇದುವರೆಗೆ ಕೇಳದೇ ಇರ್ತಕ್ಕಂಥ ವಿಷಯಗಳೆಲ್ಲ ನಮಗೆ ಈ ಪುಸ್ತಕದ ಮುಖಾಂತರ ಗೊತ್ತಾಗಿದೆ. ಇನ್ನೂ ಎಷ್ಟೆಷ್ಟೋ ವಿಷಯಗಳು ಇರಬಹುದು. ನಮ್ಮ ಈ ಸೀತಾಯಣ ಪುಸ್ತಕದ ಲೇಖಕಿ ದೇನಾ ಮೇರಿಯಂ ಅವರು ತಮ್ಮ ಧ್ಯಾನದಲ್ಲಿ ಕಂಡು ಏನು ಅನುಭವಿಸಿದ್ದಾರೆ, ಅವರಿಗೆ ಗೋಚರಿಸಿದ ಎಷ್ಟೆಷ್ಟೋ ವಿಷಯಗಳು, ಅವಳು ಹಿಂದಿನ ಜನ್ಮದಲ್ಲಿ, ನೋಡ್ರಿ ನಾವೀಗ ತ್ರೇತಾಯುಗದ ವಿಷಯಗಳು, ನಾವಿರೋದು ಈಗ ಕಲಿಯುಗದ ಅಂತ್ಯದಲ್ಲಿ ಇದ್ದೇವೆ ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಸುಮಾರು 500-600 ವರ್ಷಗಳ ಹಿಂದಿನ ಸಂಗತಿಗಳು ಅವಳಿಗೆ ಧ್ಯಾನದಲ್ಲಿ ಗೋಚರಿಸ್ಬೇಕು, ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ಬೇಕು ಅಂತಂದ್ರೆ ಇದು ಸಾಮಾನ್ಯದ ಸಂಗತಿಯಲ್ಲ. ಅವಳು ಅವರಿಗೆ ತಿಳಿದಷ್ಟು ಧ್ಯಾನದಲ್ಲಿ ಏನೇನು ಅವರಿಗೆ ಗೊತ್ತಾಗಿದೆ ಅಷ್ಟನ್ನ ಅವರು ಹೇಳಿದ್ದಾಳೆ. ಅಥವಾ ಸೀತಾಮಾತೆ ಎಷ್ಟು ಹೇಳಲಿಕ್ಕೆ ಅವಳಿಗೆ ಅವಕಾಶ ಕೊಟ್ಟಿದ್ದಾಳೋ ಅಷ್ಟನ್ನ ಬಹುಶಃ ತಿಳಿಸಿರಬಹುದು. ಅದರಲ್ಲಿ ನಾವು ಎಷ್ಟು ಅದನ್ನ ಅರ್ಥ ಮಾಡ್ಕೊಂಡಿದ್ದೇವೆ, ನಮಗೆಷ್ಟು ಅದರಿಂದ ಪಾಠ ಸಿಕ್ಕಿದೆ ಅಂತಕ್ಕಂಥ ಕೆಲವೊಂದು ವಿಷಯಗಳನ್ನ ಅವರು ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅಂತಕ್ಕಂಥ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದನ್ನ ಕನ್ನಡಕ್ಕೆ ಅನುವಾದಿಸಿ ನಮ್ಮ ಕೇತಪ್ಪ ಸರ್ ಅವರು, ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರು ಕನ್ನಡಕ್ಕೆ ಅನುವಾದಿಸಿ ಕೊಟ್ಟಿದ್ದಾರೆ. ಅವರೊಬ್ಬ ಗ್ರೇಟ್ ಸೀನಿಯರ್ ಮಾಸ್ಟರ್ ಆಗಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದರ ಒಂದು ಪಕ್ಷಿ ನೋಟವನ್ನ ನೋಡುವ ಒಂದು ಪ್ರಯತ್ನವನ್ನ ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಪುಸ್ತಕವನ್ನ ಮೊದಲಿನಿಂದ ಕೊನೆಯವರೆಗೆ ಓದ್ತಾ ಬಂದಾಗ ನನಗೆ ಅನಿಸಿದ್ದನ್ನ, ನಾನು ಅರ್ಥೈಸಿಕೊಂಡಿದ್ದನ್ನ ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೀತೆಯ ಜನನಕ್ಕಿಂತ ಮೊದಲು
ಅಂದ್ರೆ ಭರತ ಖಂಡದಲ್ಲಿ ಆ ಸಮಯ ಹೇಗಿತ್ತು ಅಂತಕ್ಕಂಥದ್ದು. ತುಂಬಾ ಸಮೃದ್ಧವಾಗಿರ್ತಕ್ಕಂತಹ ಬದುಕು ಆಗ ಇತ್ತು. ಪ್ರಕೃತಿಯ ಮಧ್ಯ, ಪ್ರಕೃತಿಯಲ್ಲಿ ಒಂದಾಗಿ ಜನರು ಬಹುಶಃ ಬದುಕ್ತಾ ಇರ್ತಾರೆ. ಆಗಿನ ಜನಸಂಖ್ಯೆನೂ ಕಡಿಮೆ ಇತ್ತು, ಅವರ ಆಶಾ ಆಕಾಂಕ್ಷೆಗಳು ಕಡಿಮೆ ಇದ್ವು. ಪ್ರಕೃತಿಗೆ ಬಹಳಷ್ಟು ಪೂರಕವಾಗಿ, ಬಹಳಷ್ಟು ಸಂತೋಷದಿಂದ ಏನ್ ಸಿಗ್ತದೋ ಅದನ್ನ ಸ್ವೀಕಾರ ಮಾಡ್ತಾ, ಪ್ರಕೃತಿಯನ್ನ ಪ್ರೀತಿ ಮಾಡ್ತಾ ಅವರು ಬದುಕ್ತಾ ಇದ್ರು ಅಂತ ಹೇಳಿ ಅನಿಸ್ತಾ ಇದೆ. ಆದ್ರೆ ಇತ್ತೀಚೆಗೆ ಜನಸಂಖ್ಯೆ ಬೆಳೆದ ಹಾಗೆ ಜನಸಂಖ್ಯೆ ಬೆಳೆಯೋದಕ್ಕಿಂತ ಹೆಚ್ಚು ಜನರ ಆಶೋತ್ತರಗಳು ಹೆಚ್ಚಾಗಿರೋದ್ರಿಂದ, ಆಮೇಲೆ ಎಲ್ಲನೂ ನನಗೆ ಬೇಕು ಅಂತಕ್ಕಂಥ ದಾಹ ಮಾನವನಲ್ಲಿ ಹೆಚ್ಚಾಗಿರೋದ್ರಿಂದ ಪ್ರಕೃತಿಯ ಉಪಯೋಗ ಅವಶ್ಯಕತೆಗಿಂತ ಹೆಚ್ಚು ಆಗ್ತಾ ಇದೆ ಅಂತಕ್ಕಂಥ ಸಂಗತಿ ನಮ್ಗೆ ಗೊತ್ತಾಗತ್ತೆ. ಆಗ ಪ್ರಕೃತಿಯಲ್ಲಿ ಅಸಮತೋಲನ ಕಂಡು ಬರ್ತಾ ಇದೆ. ಮೊದಲೆಂದು ಅಸಮತೋಲನ ಕಂಡು ಬಂದಿರಲಿಲ್ಲ. ಅಸಮತೋಲನ ಕಂಡು ಬರ್ತಾ ಇದೆ ಅಂತ ಹೇಳಿ ಯಾರು ಗಮನಿಸಿದ್ರು ನಮ್ಮ ಈ ಪುಸ್ತಕದಲ್ಲಿ ಅಂತಂದ್ರೆ, ನಮ್ಮ ಜನಕ ಬಾಬಾ, ಸೀತಾಮಾತೆಯ ತಂದೆ ಜನಕ ಬಾಬಾ ಮಿಥಿಲೆಯ ಮಹಾರಾಜ. ಅವರೊಬ್ರು ರಾಜ ಋಷಿಗಳು. ಅವರು ಋಷಿಯೋಪಾದಿಯಲ್ಲಿ ಮಹಾ ಧ್ಯಾನಿಯಾಗಿರ್ತಾರೆ, ಮಹಾಜ್ಞಾನಿಯಾಗಿರ್ತಾರೆ. ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಹೀಗಾಗಿ ಧ್ಯಾನದಲ್ಲಿ ಕುಳಿತುಕೊಂಡೇ ತಮ್ಮೆಲ್ಲ ಸಮಸ್ಯೆಗಳನ್ನು ಅವ್ರು ಪರಿಹಾರ ಮಾಡ್ಕೊಳ್ತಾ ಇರ್ತಾರೆ. ಯಾವತ್ತು ಅವ್ರಿಗೆ ತನ್ನ ರಾಜ್ಯದ ಬಗ್ಗೆ, ತನ್ನ ಪ್ರಜೆಗಳ ಬಗ್ಗೆನೆ ಅವ್ರಿಗೆ ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ. ಅವರ ಬಗ್ಗೆನೆ ಅವರು ಚಿಂತೆ ಮಾಡ್ತಾ ಇರ್ತಾರೆ. ತನ್ನೆಲ್ಲ ಸಮಸ್ಯೆಗಳನ್ನ ಧ್ಯಾನದ ಮುಖಾಂತರನೇ ಅವರು ಅವುಗಳನ್ನ ಪೂರೈಕೆ ಮಾಡ್ಕೊಳ್ತಾ ಇರ್ತಾರೆ. ಹೀಗೆ ಅವರಿಗೆ ಪ್ರಕೃತಿಯಲ್ಲಿ ಅಸಮತೋಲನ ಆಗ್ತಾ ಇದೆ. ಆಗಾಗ ದೇಶದಲ್ಲಿ ಬರಗಾಲ ಉಂಟಾಗ್ತಾ ಇದೆ, ಆಹಾರ ಧಾನ್ಯದ ಕೊರತೆ ಉಂಟಾಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಸಂಗತಿಗಳೆಲ್ಲ ಬರ್ತಾವ. ಆಗ ಅವರು ಮತ್ತೆ ಧ್ಯಾನದಲ್ಲಿ ಕುಳಿತುಕೊಂಡು ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಪ್ರಕೃತಿ ಮಾತೆಗೆ ನೀನೇ ಬಾರಮ್ಮ, ಬಂದು ಈ ಅಸಮತೋಲನವನ್ನ ಪರಿಹಾರ ಮಾಡು ಅಂತ ಹೇಳಿ. ಸಾಮಾನ್ಯವಾಗಿರ್ತಕ್ಕಂಥ ಜನರೆಲ್ಲ ಅವರು ಯಜ್ಞ ಯಾಗಾದಿಗಳನ್ನ, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಗಂಡು ಮಗನಿಗಾಗಿ ಮಾಡ್ತಾರೆ ಅಂತ ಹೇಳಿ ಅವ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಜನಕ ಬಾಬಾಗೆ ಗಂಡು ಮಗ ಬೇಕಾಗಿರ್ಲಿಲ್ಲ. ನನಗೆ ಈ ಪ್ರಕೃತಿಯಲ್ಲಿ ಸಮತೋಲನವನ್ನು ತರ್ತಕ್ಕಂಥ ಒಂದು ಶಕ್ತಿ ದೇವತೆ ಬೇಕು, ಒಂದು ಮಹಾದೇವಿಯ ಅವತಾರ ಬೇಕು ಅಂದಾಗ ವಸುಂಧರಾ ಮಾತೆ ಇವರ ತಪಸ್ಸಿಗೆ ಮೆಚ್ಚಿ ಅವರ ಆಶೆಯಂತೆ ಭೂಮಾತೆ ವಸುಂಧರಾ ಮಾತೆ ಸೀತಾಮಾತೆಯನ್ನ ಕರುಣಿಸಿದ್ಲು. ಅವರು ಜನಕ ಬಾಬಾ ಮತ್ತು ಸುನೈನಾ ಮಾತೆಯ ಮಡಿಲಿನಲ್ಲಿ ಅವಳು ಬಂದಳು, ಬೆಳೆದಳು ಅಂತಕ್ಕಂಥದ್ದು ನಮ್ಗೀಗಾಗ್ಲೇ ಗೊತ್ತಿರ್ತಕ್ಕಂತಹ ಸಂಗತಿ. ಸೊ ಇಂತಹ ಜನಕ ಬಾಬಾ ಮತ್ತು ಸುನೈನಾ ಮಾತೆ ಈ ಅವರ ಒಂದು ಪುಣ್ಯ ಗರ್ಭದಲ್ಲಿ ಅಥವಾ ಅವರ ಒಂದು ಆಸರೆಯಲ್ಲಿ ಅವಳು ಬೆಳೆದ್ಲು ಅಂತಕ್ಕಂಥದ್ದನ್ನ ನಾವೀಗ ಹೇಳ್ತೀವಿ. ಇಷ್ಟೇ ಅಲ್ಲ, ಆ ಕಾಲದಲ್ಲಿ ಇರ್ತಕ್ಕಂಥ ಸೀತಾಮಾತೆಯ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಜನರು ಪುಣ್ಯವಂತರು, ಮಹಾಸುದೈವಿಗಳು ಅಂತ ಅನ್ಸುತ್ತೆ. ಅಂತಹ ಪ್ರಕೃತಿಯ ಮಧ್ಯದಲ್ಲಿ, ಅಂತಹ ಶಕ್ತಿಯ ಮಧ್ಯದಲ್ಲಿ ಅವರೆಲ್ಲರಿಗೂ ಬದುಕುವ ಒಂದು ಅವಕಾಶ ಸಿಕ್ಕಿತ್ತಲ್ಲ. ಅವಳ ಸೇವಕರಾಗಿರ್ಬಹುದು, ಅವಳ ಬೇಕು ಬೇಡಗಳನ್ನ ನೋಡ್ಕೊಳ್ತಕ್ಕಂಥವ್ರಾಗಿರ್ಬಹುದು, ಅಥವಾ ಇಡೀ ಜನಕಪುರಿಯ ಜನತೆ, ಯಾಕಂದ್ರೆ ಅಷ್ಟು ಡೌನ್ ಟು ದಿ ಅರ್ತ್ ಹೋಗಿ ಪ್ರತಿಯೊಬ್ಬ ಜನರ ಆಶೋತ್ತರಗಳನ್ನ, ಅವರ ಮನಸ್ಸನ್ನ ಅವಳು ಅರ್ಥ ಮಾಡ್ಕೊಂಡು ಅವಳಿಗೆ ಪ್ರೀತಿಯನ್ನ ಹಂಚತಕ್ಕಂಥ ಒಂದು ಕೆಲಸವನ್ನ ಅವಳು ಮಾಡಿದ್ದಾಳೆ. ಸೊ ಈ ಎಲ್ಲ ಸಂಗತಿಗಳನ್ನ ನಾವೀಗಾಗ್ಲೇ ಸಾಕಷ್ಟು ಡೀಟೇಲ್ ಆಗಿನೇ ನಾವು ಹಂಚ್ಕೊಂಡಿದ್ದೀವಿ. ಇಲ್ಲಿ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ಹಂಚ್ಕೊಳ್ಬೇಕು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಜನಕ ಬಾಬಾ ಅವರ ಧ್ಯಾನ ಸಾಧನೆ. ನಮ್ಮ ಧ್ಯಾನಿಗಳಿಗೂ ಈ ಧ್ಯಾನ ಸಾಧನೆಗೂ ಬಹಳಷ್ಟು ಸಂಪರ್ಕ ಇದೆ. ಧ್ಯಾನದಿಂದ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ನಮಗೆ ಪತ್ರಿಜಿಯವರು ತಿಳಿಸಿಕೊಟ್ಟಿದ್ದಾರೆ. ಈಗಾಗಲೇ ಈ PSSM ನಲ್ಲಿ ಇರ್ತಕ್ಕಂಥ ಅನೇಕ ಸಾಧಕರು, ಅನೇಕ ಮಾಸ್ಟರ್ಸ್ಗಳು ತಮ್ಮ ಸಾಧನೆಯ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಏನು ಬೇಕು ಅದನ್ನ ನಾವು ಸಾಧನೆ ಮಾಡಬಹುದು, ಏನೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನಾವು ಮಾಡಬಹುದು, ಧ್ಯಾನಿಗಳಾಗಿ ನಾವು ಪ್ರಕೃತಿ ಮಾತೆಗೆ ಹೇಗೆ ಸಹಾಯ ಮಾಡಬಹುದು ಅಂತಕ್ಕಂಥದ್ದನ್ನ ನಾವು ವಸುಂಧರಾ ವಾರಿಯರ್ಸ್ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅದರ ಅನುಭವ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದೆ. ಧ್ಯಾನದಲ್ಲಿ ಯಾರು ಅರಣ್ಯವನ್ನ ನೋಡ್ತಾರೆ, ಕಾಡನ್ನ ನೋಡ್ತಾರೆ, ಶಕ್ತಿ ದೇವತೆಗಳನ್ನ ನೋಡ್ತಾರೆ, ಎಷ್ಟೆಷ್ಟೋ ಅನುಭವಗಳು. ಸ್ವತಃ ಪ್ರಕೃತಿ ಮಾತೆ ನಿಮ್ಮ ಧ್ಯಾನದಿಂದ ನಾನು ಸಂತೃಪ್ತಳಾಗಿದ್ದೇನೆ ಅಂತಕ್ಕಂಥ ಸಂಕೇತಗಳನ್ನ ಕೊಡೋದನ್ನ ನಾವು ನೋಡ್ತಾ ಇದ್ವಿ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ಆಗ ಜನಕ ಬಾಬಾಗ ಸಾಧ್ಯ ಆಗಿತ್ತು. ಈಗ ನೋಡ್ರಿ ನಾವೆಷ್ಟು ಸುದೈವಿಗಳಿರಬೇಕು, ನಮಗೆಲ್ಲರಿಗೂ ಇಂತಹ ಅನುಭವಗಳು ಆಗ್ತಾ ಇವೆ ಅಂತಂದ್ರೆ ನಮಗೂ ಎಷ್ಟು ಧ್ಯಾನದ ಒಂದು ಮಹತ್ವವನ್ನ ನಾವಿಲ್ಲಿ ತಿಳ್ಕೋಬೇಕು. ಈ ಧ್ಯಾನದ
ಧ್ಯಾನದಿಂದನೇ ಸೀತಾಮಾತೆ ಅವರಿಗೆ ಸಿಗ್ತಾಳೆ. ಒಂದು ಹೊಲದಲ್ಲಿ ಹೋಗಿ ಧ್ಯಾನಕ್ಕೆ ಕೂಡ್ತಾರೆ. ಆ ನೇಗಿಲಿನ ಮೊನೆಯಲ್ಲಿ ಸಿಕ್ಕಿರ್ತಕ್ಕಂಥಕ್ಕೆ ಅವಳೇ ಸೀತಾಮಾತೆ. ಅವಳನ್ನ ಕರ್ಕೊಂಡು ಬಂದು ಇಡೀ ಒಂದು ಸೀತಾಯಣದಲ್ಲಿ ನಾವು ಏನೇನಾಯ್ತು ಅಂತಕ್ಕಂಥದ್ದನ್ನ ನೋಡಿದೀವಿ. ಇನ್ನು ಎರಡನೆಯ ಸಂಗತಿ, ಪ್ರಕೃತಿಗೆ ಮಾನವ ಏನನ್ನ ಕೊಡಬಹುದು? ಪ್ರಕೃತಿಗೆ ಮಾನವ ಏನನ್ನ ವಾಪಸ್ ಕೊಡ್ಬೇಕು? ಪ್ರಕೃತಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ವಿಚಾರ ಮಾಡಿ ನೋಡ್ರಿ, ಗಾಳಿ ಬೆಳಕು ಆ ಸೂರ್ಯ ಗಿಡಗಳು ಇರ್ಲಿಲ್ಲ ಅಂತಂದ್ರೆ ನಾವ್ ಇರ್ಲಿಕ್ಕೆ ಸಾಧ್ಯ ಇತ್ತ? ಈ ಆಕ್ಸಿಜನ್ ಇರ್ಲಿಲ್ಲ ಅಂತಂದ್ರೆ ಇರ್ಲಿಕ್ಕೆ ಸಾಧ್ಯ ಇತ್ತ? ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಬಳಕೆಯ ವಸ್ತುಗಳು, ನಮ್ಮ ಅವಶ್ಯಕ ವಸ್ತುಗಳು, ಹಿತ ವಸ್ತುಗಳು, ಐಷಾರಾಮಿ ವಸ್ತುಗಳು ಎಲ್ಲವೂ ನಮಗೆ ಪ್ರಕೃತಿಯಿಂದ ಸಿಗುತ್ತೆ. ಅದು ಸಹಜನೇ. ನಮ್ಮ ಬೆಳವಣಿಗೆನೂ ಆಗ್ಬೇಕು, ದೇಶದ ಬೆಳವಣಿಗೆ ಆಗ್ಬೇಕು, ಪ್ರಜೆಗಳು ಬೆಳಿಬೇಕು. ಯಾಕಂತಂದ್ರೆ ಪ್ರಕೃತಿ, ಈ ಜಗತ್ತು ನಿರಂತರವಾಗಿ ಚಲನಾತ್ಮಕವಾಗಿರ್ತಕ್ಕಂಥದ್ದು. ಈ ಬದಲಾವಣೆಗಳು ಬೆಳವಣಿಗೆಗಳು ಆಗಲೇಬೇಕು. ಆದ ಹಾಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ, ಏನು ಮರಿತಾ ಇದ್ದೀವಿ ಅಂತಂದ್ರೆ ಬೆಳವಣಿಗೆಯ ಹೆಸರಿನಲ್ಲಿ ಪ್ರಕೃತಿಯ ನಾಶ ಮಾಡ್ತಾ ಇದ್ದೀವಿ. ಇಲ್ಲಿ ಸೀತಾಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನು ಅಂತಂದ್ರೆ, ಪ್ರಕೃತಿಯಲ್ಲಿ ನಾವು ಏನನ್ನ ತಗೊಂಡಿರ್ತೀವೋ ಅದ್ರ 2 ಪಟ್ಟನ್ನ ನಾವು ಕೊಡಬೇಕು ಅಂತಕ್ಕಂಥದ್ದು. ಅದನ್ನ ಗಮನದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಎಷ್ಟೋ ಈಗ ಮತ್ತೆ ಅವೇರ್ನೆಸ್ ಬಹಳಷ್ಟು ಜನರಲ್ಲಿ ಬಂದಿದೆ. ಈ ನಾವು ಸಣ್ಣವರಿದ್ದಾಗ ಈ ರೀತಿಯ ಹೆಚ್ಚಿನ ಇದು ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಈಗ ಬಹಳಷ್ಟು ಜನರಲ್ಲಿ ಆ ಅವೇರ್ನೆಸ್ ಬಂದಿದೆ. ಅದು ವಿಶೇಷವಾಗಿ ಧ್ಯಾನಿಗಳಲ್ಲಿ ಆ ಅವೇರ್ನೆಸ್ ಬಹಳಷ್ಟು ಇದೆ. ಬಹಳಷ್ಟು ಜನರು ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅಪ್ಪಿಕೋ ಚಳವಳಿ ಸುಮಾರು ಎಷ್ಟೋ ವರ್ಷಗಳ ಹಿಂದಿನಿಂದನೇ ಅಪ್ಪಿಕೋ ಚಳವಳಿ ಸಾಕಷ್ಟು ಇದಕ್ಕಾಗಿನೇ ಬಂದಿರತಕ್ಕಂಥದ್ದು. ಮತ್ತು ನಮ್ಮ ಕನ್ನಡತಿ ಸಾಲುಮರದ ತಿಮ್ಮಕ್ಕ ಅವಳು ಮಾಡಿರ್ತಕ್ಕಂಥ ಸೇವೆ, ಪ್ರಕೃತಿಯ ಸೇವೆ, ಸೀತಾಮಾತೆಯ ಒಂದು ಸೇವೆ, ಅವಳ ಒಂದು ನೇರವಾಗಿರ್ತಕ್ಕಂಥ ಆಶೀರ್ವಾದ ಅವಳಿಗೆ ಆಗಿರಬಹುದು ಅನಿಸುತ್ತೆ. ಹೀಗಾಗಿ ಅವರೆಲ್ಲ ಮಾಡಿರ್ತಕ್ಕಂತಹ ಸೇವೆಗಳನ್ನ ಗಮನಿಸಿದಾಗ ಪ್ರಕೃತಿಯ ಉಳುವಿಕೆಗಾಗಿ, ಪ್ರಕೃತಿಯ ಒಂದು ಬೆಳವಣಿಗೆಗಾಗಿ ಸಹಾಯ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ನಾವಿಲ್ಲಿ ಹೇಳ್ಬಹುದು. ಆಕೆ ತನ್ನ ವಂದನೆಗಳನ್ನ ಅಂದ್ರೆ ಸಾಲುಮರದ ತಿಮ್ಮಕ್ಕ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ. ಅವಳು ತನ್ನ ಇಚ್ಛೆಯಿಂದ ಮತ್ತು ಮುಂದಿನ ಭವಿಷ್ಯಕ್ಕಾಗಿ, ನಾಳೆ ಬರ್ತಕ್ಕಂಥ ಮಕ್ಕಳಿಗೆ ಗಾಳಿ ಬೆಳಕು ಎಲ್ಲ ಸೌಲಭ್ಯಗಳು ಬೇಕು. ಪ್ರಕೃತಿ ಎಲ್ಲರಿಗಾಗಿನೂ ಇದೆ. ಆದ್ರೆ ಆ ಪ್ರಕೃತಿಯನ್ನ ಬರಿದು ಮಾಡುವ ಒಂದು ಏನಂತೀರಿ, ಬರಿದು ಮಾಡ್ತಕ್ಕಂಥ ಕೆಲಸ ಮಾನವ ಮಾಡಬಾರದು. ಅದು ಮುಂದಿನ ಜನಾಂಗಕ್ಕೂ ಉಳಿಸಿಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕೆಲಸ ಇಲ್ಲಿ ಆಗ್ಬೇಕು ಅಂತಕ್ಕಂಥ ಸಂಗತಿಯನ್ನ ಅವಳು ಹೇಳ್ತಾಳೆ. ಇನ್ನು ಸೀತೆ ಯೌವನಕ್ಕೆ ಬರ್ತಾಳೆ, ಸ್ವಯಂವರ ಆಗ್ತದ, ಶಿವಧನಸ್ಸನ್ನ ಮುರಿಯೋದು, ಅದು ಶಿವಧನಸ್ಸು, ಅದನ್ನು ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಬಹು ಶಕ್ತಿಯುತವಾಗಿರ್ತಕ್ಕಂಥ ಶಿವಧನಸ್ಸು. ಎಲ್ಲ ಒಂದು ಕಡೆ ಓದಿದ ನೆನಪು. ಆ ಧನಸ್ಸನ್ನ ಮೀಟಿದಾಗ, ಶ್ರೀರಾಮಚಂದ್ರ ಶಿವಧನಸ್ಸನ್ನ ಮೀಟಿದಾಗ 14 ಲೋಕಗಳಲ್ಲಿ ಕಂಪನ ಆಯ್ತಂತ. 14 ಲೋಕಗಳಲ್ಲಿ ಕಂಪನ ಆಯ್ತು. ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ, ಧರ್ಮ ಸ್ಥಾಪನೆಗಾಗಿ, ಧರ್ಮ ಪ್ರತಿಷ್ಠಾಪನೆಗಾಗಿ ಅವನು ಬರ್ತಾ ಇದ್ದಾನೆ. ಧರ್ಮ ಪ್ರತಿಷ್ಠಾಪನೆ ಅಂತಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಪರಿಗಣಿಸಿ ಧರ್ಮ ಪಾಲನೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಪ್ರಕೃತಿಯಲ್ಲಿ ಸಂಭ್ರಮಿಸಿತು ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ನಕಾರಾತ್ಮಕ ಶಕ್ತಿಗಳು ಬಹುಶಃ ಗಾಬರಿಯಾಗಿರಬಹುದು ಅಂತಕ್ಕಂಥ ಸಂಗತಿಯನ್ನು ನಾನು ಎಲ್ಲೋ ಓದಿರ್ತಕ್ಕಂಥ ಒಂದು ನೆನಪಿದೆ. ಅದನ್ನ ಇಲ್ಲಿ ನಾನು ನೋಟ್ ಮಾಡ್ತಾ ಇದ್ದೀನಿ. ಹೀಗೆ ಈ ಸ್ವಯಂವರದಲ್ಲಿ ನಮಗೆ ಇನ್ನೊಂದು ಮೆಚ್ಚುಗೆ ಆಗ್ತಕ್ಕಂಥ ಇನ್ನೊಂದು ಕೆಲಸ ಏನು ಅಂತಂದ್ರೆ, ಶ್ರೀರಾಮಚಂದ್ರ ಶಿವಧನಸ್ಸನ್ನ ಮುರಿದು ವಿಜಯಶಾಲಿಯಾಗಿ ಹೋದ ನಂತರ ಜನಕ ಮಹಾರಾಜರಿಗೆ ಹೇಳ್ತಾನಂತೆ, ನಾನು ನಾಳೆ ಬರ್ತೀನಿ ಸೀತೆಯ ಒಪ್ಪಿಗೆಯನ್ನ ಪಡೆಯಲಿಕ್ಕೆ. ಅವಳಿಗೆ ಈ ವಿವಾಹ ಒಪ್ಪಿಗೆ ಅದನೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾಳೆ ಬರ್ತೀನಿ ಅಂತ ಹೇಳ್ತಾನಂತೆ. ನೋಡ್ರಿ, ಹೆಣ್ಣು ಮಕ್ಕಳಿಗೆ ಅವರು ಶ್ರೀರಾಮಚಂದ್ರ ಕೊಡ್ತಕ್ಕಂಥ ಗೌರವ, ಅವರ ಮಾತಿಗೆ ಎಷ್ಟೊಂದು ಒಂದು ಗೌರವವನ್ನ ಇಲ್ಲಿ ಸೂಚಿಸ್ತಾ ಇದ್ದಾನೆ. ಇದೇ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಂತ ಹೇಳಿ ಇದಕ್ಕೆಂದೇ ನಾವು ಹೇಳ್ಬೇಕು. ಈ ರೀತಿಯ ಸಂಗತಿಗಳು ಈ ಪುಸ್ತಕದಲ್ಲಿ, ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ಸಂಗತಿಗಳು, ಮಹಿಳೆಗೆ ಪ್ರಾಶಸ್ತ್ಯವನ್ನ ಕೊಡ್ತಕ್ಕಂಥದ್ದು ಬಹಳಷ್ಟು ಈ ಪುಸ್ತಕದಲ್ಲಿ ಬಹಳಷ್ಟು ಘಟನೆಗಳಲ್ಲಿ ನಾವು ನೋಡ್ತೀವಿ ಅಂತ. ಇನ್ನು ಮದುವೆ ಆಯ್ತು, ತಾಯಿ ಮನೆಯಿಂದ ಗಂಡನ ಮನೆಗೆ ಅಂದ್ರೆ ಮಿಥಿಲೆಯಿಂದ ಅಯೋಧ್ಯೆಗೆ ದಶರಥನ ಸೊಸೆಯಾಗಿ, ಶ್ರೀರಾಮನ ಪತ್ನಿಯಾಗಿ, ಅಯೋಧ್ಯ ಸಾಮ್ರಾಜ್ಯದ ಸೊಸೆಯಾಗಿ ಅವಳು ಬರ್ತಾಳೆ. ಅಯೋಧ್ಯೆಯಲ್ಲಿ ಅವಳನ್ನು ಸ್ವಾಗತಿಸಲಿಕ್ಕೆ ಸಡಗರ ಇರುತ್ತೆ. ಅಯೋಧ್ಯೆಯಲ್ಲಿ
ಆ ಆ, ಸಡಗರದ ಜೊತೆಗೆ ಇನ್ನೇನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನೋದ್ರಲ್ಲೇ ಒಂದು ಬಿರುಗಾಳಿ ಬೀಸ್ತದ. ಕೈಕೇಯಿಯ ವಚನದಂತೆ ಸೀತೆ, ರಾಮ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಹೋಗ್ಬೇಕಾಗ್ತದ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 14 ವರ್ಷ ಅವರು ವನವಾಸಕ್ಕೆ ಹೋಗ್ಬೇಕಾಗ್ತದ. ಆದ್ರೆ ಸೀತೆಗೆ ಇದು ಯಾವುದರ ಬಗ್ಗೆನೂ ಅವಳಿಗೆ ಅಸಮಾಧಾನ ಇಲ್ಲ. ಹ್ಮ್ ಯಾಕಂತಂದ್ರೆ ಅವರು ಹುಟ್ಟಿದ್ದೇ ಇದಕ್ಕಾಗಿ, ರಾಮ ಸೀತೆಯರು ಹುಟ್ಟಿದ್ದೇ ಇದಕ್ಕಾಗಿ. ಇದು ಕೈಕೇಯಿ ಒಂದು ನೆಪ ಮಾತ್ರ. ಇದು ಇಲ್ಲ ಅಂತಂದ್ರೆ ಮತ್ತೊಂದು ಯಾವ್ದೋ ಕಾರಣಕ್ಕಾಗಿ ಅವ್ರ ಅರಣ್ಯಕ್ಕೆ ಹೋಗ್ತಿದ್ರು. ಎಷ್ಟೋ ಜನರನ್ನ ಉದ್ಧಾರ ಮಾಡ್ಬೇಕಾಗಿತ್ತು, ಎಷ್ಟೋ ಆತ್ಮಗಳನ್ನ ಉದ್ಧಾರ ಮಾಡ್ಬೇಕಾಗಿದೆ, ಎಷ್ಟೋ ಪ್ರಕೃತಿಯ ಬೆಳವಣಿಗೆಯನ್ನ ಮಾಡ್ಬೇಕಾಗಿದೆ, ದೇಶದಲ್ಲೆಲ್ಲ ಒಂದು ಧರ್ಮದ ಒಂದು ಬೀಜಗಳನ್ನ ಬಿತ್ತಬೇಕಾಗಿದೆ, ಜನರಿಗೆಲ್ಲ ಈ ಕೃಷಿಯ ಬಗ್ಗೆ ತಿಳಿಸಿಕೊಡ್ಬೇಕಾಗಿದೆ, ಎಷ್ಟೋ ಬೀಜಗಳನ್ನ ಬಿತ್ತಕ್ಕಂತ ಕೆಲಸ ಇಲ್ಲಿ ಆ ಅಗೋಚರವಾಗಿ ನಡಿಬೇಕಾಗಿದೆ. ಹೀಗಾಗಿ ಅವಳು ಅರಣ್ಯಕ್ಕೆ ಹೋಗ್ಬೇಕಾದ್ರೆ, ವನವಾಸಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪನೂ ಅಸಮಾಧಾನ ಅವಳಿಗಿಲ್ಲ. ಆದಷ್ಟು ಕೈಕೇಯಿ ಬಹಳಷ್ಟು ನೊಂದುಕೊಂಡಿದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ತನ್ನ 4 ಜನ ಗೆಳತಿಯರಿಗೆ 4 ಜನ ತಾಯಂದಿರನ್ನ ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿಯನ್ನು ವಹಿಸಿ ಅವಳು ಹೋಗ್ತಾಳೆ. ಸೊ ಎಂಥ ಒಂದು ಮನೋಭಾವನೆ, ಇಂತಹ ಒಂದು ಗುಣವನ್ನ ನಾವಿಲ್ಲಿ ಮೆಚ್ಕೊಳ್ಬೇಕು. ಇನ್ನು ಆ ಈ ಪಯಣದ ವನವಾಸದ ಪಯಣದ ಉದ್ದಕ್ಕೂ ಅಂತಂದ್ರೆ ಅಯೋಧ್ಯೆಯಿಂದ ಪಂಚವಟಿಗೆ ಹೋಗ್ತಾರೆ. ಅಲ್ಲಿ ಅನೇಕ ತಮ್ಮ ತಪಶಕ್ತಿಯಿಂದ ಎಷ್ಟೋ ಆತ್ಮಗಳ ಉದ್ಧಾರವನ್ನ ಮಾಡ್ತಾರೆ. ಗೋದಾವರಿ ನದಿಯನ್ನ ಒಂದು ಸೃಷ್ಟಿಯನ್ನ ಶ್ರೀರಾಮಚಂದ್ರ ಮಾಡ್ತಾನಂತೆ ಸೀತೆಗಾಗಿ ಗೋದಾವರಿ ನದಿಯ ಸೃಷ್ಟಿಯಾಗುತ್ತೆ. ಇದು ಕೂಡ ಒಂದು ಸಾಂಕೇತಿಕ. ಒಂದು ನದಿಯಲ್ಲಿ ಬಂತು ಅಂತಂದ್ರೆ ಅಲ್ಲಿ ಎಷ್ಟು ಜನರಿಗೆ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಕೊಳ್ಬೇಕು. ಸೊ ಇಂಥ ಸಂಗತಿಗಳು ಸಾಕಷ್ಟು ಆಗಿವೆ. ಅಲ್ಲಿ ಚಂದ್ರಿಕೆಯ ಭೇಟಿ, ಅವಳ ಬದುಕು ಕೂಡ ಒಂದು ಮಾದರಿ. ಅವಳ ಗಂಡ ಯಾವುದು ಈ ಶೂರ್ಪನಖಿಯ ಒಂದು ಮೋಸಕ್ಕೆ ಒಳಗಾಗಿ ಅವನು ಸತ್ತು ಹೋಗ್ತಾನೆ, ಮರಣ ಹೊಂದ್ತಾನೆ. ಆಗ ಒಂಟಿಯಾಗಿ ಅವಳು ಬದುಕ್ತಾಳೆ. ಅವಳ ಬದುಕಿನಲ್ಲಿ ಒಂದು ಶಕ್ತಿಯನ್ನ ತುಂಬಿರ್ತಕ್ಕಂಥವಳು ನಮ್ಮ ಸೀತಾಮಾತೆ. ನೀನು ಮಾದರಿಯಾಗಿ ಬದುಕು. ಆಗಿನ ಕಾಲದಲ್ಲಿಯೇ ಗಂಡನಿಲ್ಲದೆ ಒಬ್ಬ ಹೆಣ್ಣು ಮಗಳು ಎಷ್ಟು ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನೀನು ಜಗತ್ತಿಗೆ ತಿಳಿಸಿಕೊಡು ಅಂತಕ್ಕಂಥ ಮಾತುಗಳನ್ನ ಸೀತಾಮಾತೆ ಹೇಳಿದ್ದಾಳೆ. ಹಾಗೆ ಮಾದರಿಯ ಬದುಕನ್ನ ಮಾಡಿ ಅವಳು ಬದುಕಿರೋದು ನಮಗೆಲ್ಲರಿಗೂ ಇಲ್ಲಿ ಮಾದರಿಯಾಗಿರ್ತಕ್ಕಂಥದ್ದು. ಹೀಗೆ ಸೀತಾಯಣದ ಉದ್ದಕ್ಕೂ ಬಂದಿರತಕ್ಕಂತಹ ವ್ಯಕ್ತಿಗಳು. ಸೋಮ ಆಗಿರ್ಬಹುದು ನೋಡ್ರಿ, ಸೇವಕಿ ಆದ್ರೂ ಕೂಡ ಅವಳ ಶಕ್ತಿ ಎಂಥದಿತ್ತು. ಸಣ್ಣಕ್ಕಿರುವಾಗಲೇ ಸೀತಾಮಾತೆಯ ಮನಸ್ಸನ್ನ ಅವಳು ಅರಿತುಕೊಂಡು ಕೆಲಸ ಮಾಡ್ತಾ ಇದ್ಲು. ಏನು ನಡೀತದ ಅನ್ನೋದು ಅವಳಿಗೆ ಗೊತ್ತಿರ್ತಾ ಇತ್ತು. ಮೀನಾಕ್ಷಿ, ಅನಸೂಯ, ರಾಮನ ಎಲ್ಲ ತಮ್ಮಂದಿರು, ಆಮೇಲೆ ರಾಮನ ಅಕ್ಕ ಶಾಂತ, ಅವಳು ಕೂಡ ಅದೃಶ್ಯವಾಗಿ ಎಷ್ಟೆಷ್ಟೋ ಧ್ಯಾನವನ್ನ ಮಾಡಿರ್ತಕ್ಕಂಥವಳಾಗಿದ್ದಾಳೆ. ಸೊ ಇವರೆಲ್ಲರಿಂದನೂ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ. ಪಾಠಗಳು ಇಲ್ಲಿ ಸೀತಾಯಣದ ಉದ್ದಕ್ಕೂ ಪಾಠಗಳು ನಮಗೆ ಸಾಕಷ್ಟು ಇವೆ ಅಂತ ಹೇಳ್ತೀವಿ. ಇನ್ನು ರಾಮ ಸೀತೆಯರ ದಾಂಪತ್ಯ, ಅದು ಬಹಳಷ್ಟು ಮಾದರಿಯಾಗಿರ್ತಕ್ಕಂತಹ ದಾಂಪತ್ಯ. ಎಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ಅವರೆಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ರು ಅಂತಕ್ಕಂಥದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾನಂತೆ, ಶ್ರೀರಾಮಚಂದ್ರ ಸೀತೆಗೆ, ನೀನಿಲ್ಲದ ಸ್ವರ್ಗ ನನಗೆ ಬೇಡ ಅಂತ ಹೇಳಿ. ನೀನಿಲ್ಲದ ಸ್ವರ್ಗ ನನಗೆ ಬೇಡ. ಅಂದ್ರೆ ಸೀತೆ ಇಲ್ಲ ಅಂತಂದ್ರೆ ನನ್ನ ಬದುಕೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ, ಅವರ ದಾಂಪತ್ಯ ಜೀವನವನ್ನ ಇದು ತಿಳಿಸ್ತದ. ರಾಮಚಂದ್ರ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದ. ಇನ್ನು ಸೀತಾಯಣದಲ್ಲಿ ನಾವು ಕಲ್ತಿದ್ದೇನು ಅಂತಂದ್ರೆ, ಬಹುಶಃ ಸೀತೆ ಮಿತಭಾಷಿಯಾಗಿರಬಹುದು. ಗಂಡನಿಗೆ ಅಥವಾ ಅವರಿಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಬದುಕನ್ನ ಸಾಗಿಸ್ತಕ್ಕಂತಹ ಪರಿ ಎಲ್ಲರಿಗೂ ಮಾದರಿಯಾಗಿರ್ತಕ್ಕಂಥದ್ದು ಆಗಿದೆ. ಇಂದಿನ ನಮ್ಮ ಸಮಾಜದಲ್ಲಿ, ಇವತ್ತಿನ ಒಂದು ಸಮಾಜದಲ್ಲಿ ನಾವು ನೋಡಿದಾಗ ಮದುವೆಗಿಂತಲೂ ವಿಚ್ಛೇದನಗಳು ಸರಳವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸ್ವಲ್ಪ ಸಣ್ಣ ಸಮಸ್ಯೆಗಳಿಗೆ ದೊಡ್ಡದು ಮಾಡ್ಕೊಂಡು ವಿಚ್ಛೇದನಗಳಾಗ್ತವೆ. ಇಲ್ಲಿ ಇವರ ಬದುಕಿನಲ್ಲಿ ಎಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ಯಾವ ರೀತಿ ಅವರು ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಇದು ಇವರ ಒಂದು ಪ್ರೇಮದ ಪಾಠ ಎಲ್ಲರಿಗೂ ಮಾದರಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಹುದು ಅಂತ. ಇನ್ನು ರಾವಣ ಸೀತೆಯನ್ನ ಲಂಕೆಗೆ ಕರೆದುಕೊಂಡು ಹೋಗುದು, ಮತ್ತೆ ಇಲ್ಲಿ ಸೀತೆಯ ಒಪ್ಪಿಗೆ ಇಲ್ಲದೇನೆ ರಾವಣ ಕರ್ಕೊಂಡು ಹೋಗ್ಲಿಲ್ಲ. ಸೀತೆ ರಾವಣನ ಸಾಮ್ರಾಜ್ಯವನ್ನ ಅವಳು
ಅಲ್ಲಿಗೆ ಹೋಗ್ಬೇಕಾಗಿತ್ತು, ಅವನನ್ನ ಸುಧಾರಣೆ ಮಾಡ್ಬೇಕಾಗಿತ್ತು. ರಾವಣನ ಮನಸ್ಸಿನಲ್ಲಿ ಪ್ರೀತಿಯನ್ನ ಅವಳು ಹರಡಬೇಕಾಗಿತ್ತು, ಪ್ರೀತಿಯನ್ನ ಒಳಗಡೆ ಹುದುಗಿರ್ತಕ್ಕಂತಹ ಪ್ರೀತಿಯನ್ನ ಹೊರಗೆ ತೆಗೆಯಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ಅವಳು ಅಲ್ಲಿ ಹೋಗ್ತಾಳೆ. ಅವನಲ್ಲಿ ಮತ್ತೆ ಪ್ರೀತಿಯನ್ನ ಜಾಗೃತ ಮಾಡ್ಲಿಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ. ಅಲ್ಲಿ ಹೋದಾಗ ಅವಳು ಅನುಭವಿಸಿರ್ತಕ್ಕಂಥ ಎಷ್ಟೆಷ್ಟೋ ಸಮಸ್ಯೆಗಳು, ಮತ್ತು ಅವಳಿಗೆ ಎಷ್ಟೆಷ್ಟೋ ಸಾಧ್ವಿಗಳು ಅವಳಿಗೆ ಏನ್ ಮಾಡ್ತಾರೆ, ಸಹಕಾರ ಕೊಡ್ತಾರೆ. ಆ ಕಾಲದಲ್ಲಿ ಅರುಂಧತಿ ಆಯ್ತು, ಆಮೇಲೆ ಖ್ಯಾತಿ ಮುಂತಾದ ಆ ಋಷಿಗಳ ಶಕ್ತಿ ಬಹಳಷ್ಟು ಅವಳಿಗೆ ಸಹಕಾರವನ್ನ ಕೊಟ್ಟು, ಸ್ವತಃ ಪಾರ್ವತಿ ಮಾತೆ ಅವಳ ಜೊತೆಗಿದ್ದು ಅವಳಿಗೆ ಹೆಜ್ಜೆ ಹೆಜ್ಜೆಗೆ ಅವಳಿಗೆ ರಕ್ಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಮಂಡೋದರಿಗೆ ಅವಳು ಹೇಳಿರ್ತಕ್ಕಂತಹ ಪಾಠ, ಮಂಡೋದರಿಗೆ ನೀನೆಷ್ಟು ಗಂಡನಿಗೆ ಮಾಡಿದ್ರು ಕೂಡ ನಿನ್ನತನವನ್ನ ನೀನು ಉಳಿಸ್ಕೋಬೇಕು. ನೀವೆಷ್ಟೇ ಸೇವೆ ಮಾಡ್ರಿ ಗಂಡಂದ್ರಿಗೆ ಬೇಡ ಅನ್ನೋದಿಲ್ಲ, ಆದ್ರೆ ನಿಮ್ಮತನವನ್ನ ನೀವು ಉಳಿಸ್ಕೋಬೇಕು ಅಂತಕ್ಕಂಥ ಪಾಠ ಇಲ್ಲಿ ನಮಗೂ ಕೂಡ ಇದೆ. ನಮ್ಮ ಆತ್ಮ ಗೌರವವನ್ನ ಕಾಪಾಡ್ಕೊಳ್ಬೇಕು. ನಮ್ಮ ಕುಟುಂಬಗಳಲ್ಲಿ ನಾವೆಷ್ಟೇ ಸೇವೆಯನ್ನ, ನಾವೆಷ್ಟೇ ತ್ಯಾಗವನ್ನ ಮಾಡಿದ್ರು ಕೂಡ ನಮ್ಮ ಆತ್ಮ ಗೌರವವನ್ನ ನಾವು ಕಾಪಾಡ್ಕೋಬೇಕು, ನಮ್ಮ ಸ್ತ್ರೀತ್ವವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹೀಗೆ ಲಂಕೆಯಿಂದ ಅಯೋಧ್ಯೆಗೆ ಬಂದದ್ದು, ಸೀತೆ ಗರ್ಭಿಣಿಯಾಗಿದ್ದು, ಮತ್ತೆ ಅರಣ್ಯಕ್ಕೆ ಹೋಗಿದ್ದು, ಇವೆಲ್ಲಕ್ಕೂ ಬಹಳಷ್ಟು ಕಾರಣಗಳು ಇವೆ ಅಂತಂದ್ರೆ, ಮತ್ತೆ ತನ್ನ ಮಕ್ಕಳನ್ನ ಪ್ರಕೃತಿಯ ಮಡಿಲಿನಲ್ಲಿ ಬೆಳೆಸ್ಬೇಕು ಅಂತಕ್ಕಂಥ ಉದ್ದೇಶ ನಾವು ತಿಳ್ಕೊಂಡಿರೋದೇ ಬೇರೆ, ಆ ಉದ್ದೇಶವೇ ಬೇರೆ. ರಾಮ ಮತ್ತೆ ಅಗಸನ ಮಾತು ಕೇಳಿ ಮತ್ತೆ ಅರಣ್ಯಕ್ಕೆ ಕಳಿಸ್ತಾ ಸೀತೆಯನ್ನ ಅಂತ ಹೇಳಿ ನಾವೆಲ್ಲ ಕೇಳಿದೀವಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಉದ್ದೇಶನೇ ಬೇರೆ. ಅವರ ಒಂದು ಶಾಪದ ಒಂದು ಪರಿಣಾಮವನ್ನ, ಶಾಪದ ಒಂದು ಪ್ರಭಾವದಿಂದಾಗಿ ಮತ್ತೆ ತನ್ನ ಮಕ್ಕಳನ್ನ ಪ್ರಕೃತಿಯ ಮಡಿಲಲ್ಲಿ ಬೆಳೆಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸೀತೆ ಮತ್ತೆ ಅರಣ್ಯಕ್ಕೆ ಹೋಗ್ತಾಳೆ. ಹೀಗಾಗಿ ಎಷ್ಟೆಷ್ಟೋ ಪಾಠಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪ್ರಕೃತಿಯಲ್ಲಿ ಪ್ರೀತಿಯನ್ನ ಹಂಚ್ತಕ್ಕಂಥದ್ದು, ಅಯೋಧ್ಯ ನಗರದಲ್ಲಿದ್ದು ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂತಹ ಕೆಲಸಗಳನ್ನ ಪ್ರಕೃತಿಯ ಮಡಿಲಿನಲ್ಲಿ ಮತ್ತೆ ಅರಣ್ಯಕ್ಕೆ ಹೋಗಿ ಅವಳು ಮಾಡ್ತಾಳೆ ಅಂತಕ್ಕಂತಹ ಕೆಲಸಗಳ ಅನ್ನುವ ಮಾತುಗಳನ್ನ ನಮಗೆ ಈ ಪುಸ್ತಕದಿಂದ ಗೊತ್ತಾಗತ್ತೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಪಾಠ ಪ್ರೀತಿ ಹಂಚೋದು. ಎಷ್ಟೋ ಸಾಧ್ವಿಗಳು ಯಾರಿಗೂ ಗೊತ್ತಿಲ್ಲದ ಹಾಗೆ ಈ ಪ್ರೀತಿ ಹಂಚ್ತಕ್ಕಂಥ ಕೆಲಸವನ್ನ, ಪ್ರಕೃತಿಯನ್ನ ಉಳಿಸಿ ಬೆಳೆಸ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಹೀಗೆ ಹಂತ ಹಂತವಾಗಿ ನಾವು ಕಲಿಯಬೇಕಾಗಿರ್ತಕ್ಕಂತಹ ಪಾಠಗಳು ಬಹಳಷ್ಟು ಇವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಹೀಗೆ ಕೆಲವೊಂದು ಏನಂತೀರಿ ಪಾಠಗಳು, ಕ್ರೋಧ ಎಂಥ ಅನಾಹುತಕ್ಕೆ ಕಾರಣ ಆಗ್ತದ. ಸೀತಾ ಮಾತೆ ಮಕ್ಕಳಿಗೆ ಕಥೆಗಳನ್ನ ಹೇಳ್ತಾ, ಲವಕುಶರಿಗೆ ಕಥೆಗಳನ್ನ ಹೇಳ್ತಾ ಎಂಥ ಪಾಠಗಳನ್ನ ನಮ್ಗೆ ಕೊಟ್ಟಿದ್ದಾಳೆ. ಕ್ರೋಧವು ಎಂತಹ ಅನಾಹುತಕ್ಕೆ ಕಾರಣ ಆಗ್ತದ ಅಂತಕ್ಕಂಥದ್ದು ಭೃಗು ಮಹರ್ಷಿ ಗಳ ವೃತ್ತಾಂತದಲ್ಲಿ ಗೊತ್ತಾಗ್ತದ. ಸ್ವತಃ ಭೃಗು ಮಹರ್ಷಿ ಸ್ವತಃ ನಾರಾಯಣ ಮತ್ತು ಭಾರ್ಗವಿಗೆ ಶಾಪವನ್ನ ಕೊಡ್ತಾನೆ. ಏನೊಂದನ್ನು ವಿಚಾರ ಮಾಡೋದಿಲ್ಲ, ಅವ್ರು ಯಾರು ಅನ್ನೋದನ್ನ ವಿಚಾರ ಮಾಡೋದು. ತಪಸ್ಸಿನಿಂದ ಬರ್ತಾನೆ, ಹೆಂಡತಿ ದೇಹ ಬಿಟ್ಟಿರೋದು ಗೊತ್ತಾಗತ್ತೆ. ಯಾರು ನನ್ನ ಹೆಂಡತಿಯ ದೇಹ ಬಿಡ್ಲಿಕ್ಕೆ ಕಾರಣ ಆಗ್ಯಾರೋ ಅವರಿಗೂ ಇದು ಅನುಭವ ಆಗ್ಲಿ, ಹೆಂಡತಿಯ ಒಂದು ಏನಂತೀರಿ ಹೆಂಡತಿ ದೂರ ಆಗ್ತಕ್ಕಂಥ ಒಂದು ಸಂಗತಿಯನ್ನ ಅವರು ಅನುಭವಿಸ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಶಾಪವನ್ನ ಕೊಟ್ಟು ಬಿಡ್ತಾನೆ. ಅಂದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನ ಈ ಎಲ್ಲ ಕಥೆಗಳ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ. ಆಮೇಲೆ ಎಂತಹ ತಪ್ಪನ್ನು, ಅಪರಾಧವನ್ನು ಕ್ಷಮಿಸಲು ಸಾಧ್ಯವಿದೆ ಅಂತಕ್ಕಂಥದ್ದು ಅರುಂಧತಿ ಮತ್ತು ವಶಿಷ್ಠ ಮಹರ್ಷಿಗಳ ವಿಷಯದಲ್ಲಿ ನಮಗದು ಗೊತ್ತಾಗ್ತದೆ. ಮಹಾರಾಜ ಇವರ ಬಳಿ, ಅರುಂಧತಿ ಮತ್ತು ವಶಿಷ್ಠರ ಬಳಿ ಇರ್ತಕ್ಕಂಥ ಕಾಮಧೇನುವನ್ನ ನನಗೆ ಕೊಡು ಅಂತ ಕೇಳಿದಾಗ ಅವರು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಸಿಟ್ಟಿಗೇರಿ ಯುದ್ಧವನ್ನ ಮಾಡ್ತಾನೆ, ಸೋಲ್ತಾನೆ. ಮತ್ತೆ ಕೊನೆಗೆ ಸಿಟ್ಟಿಗೇರಿ ಅವರೆಲ್ಲ ಗಂಡು ಮಕ್ಕಳು ಸಾಯಿಲಿ ಅಂತಕ್ಕಂಥ ಒಂದು ಶಾಪವನ್ನ ಕೊಡ್ತಾನೆ. ಅದರಿಂದಾಗಿ ಎಂಥ ಅನಾಹುತ ಆಗ್ತದ. ಅಷ್ಟೆಲ್ಲ ಆಗಿನೂ ಕೂಡ ಮತ್ತೆ ಪಶ್ಚಾತ್ತಾಪದಿಂದ ಅವನು ತಪಸ್ಸಿಗೆ ಹೋಗಿ ಎಷ್ಟೋ ವರ್ಷಗಳವರೆಗೆ ತಪಸ್ಸನ್ನ ಮಾಡಿ ತನ್ನ ತಪಸ್ಸಿನ ಶಕ್ತಿಯಿಂದ ಗಾಯತ್ರಿ ಮಂತ್ರವನ್ನ ಈ ಭೂಮಿಗೆ ಕಾಣಿಕೆಯಾಗಿ ತಂದು ಕೊಟ್ಟಿರ್ತಾನೆ. ಅದಕ್ಕಾಗಿ ಅವರಿಬ್ಬರು ಆ ಮಹಾರಾಜನನ್ನ, ಈಗ ಅವನು ವಿಶ್ವಾಮಿತ್ರ ಆಗಿರ್ತಾನೆ, ವಿಶ್ವಾಮಿತ್ರ ಋಷಿ ಆಗಿರ್ತಾನೆ, ಅವನಿಗೆ ಅವರಿಬ್ಬರು ದಂಪತಿಗಳು
ಅವನ ತಪ್ಪನ್ನ ಕ್ಷಮಿಸ್ತಾರೆ ಅಂತಕ್ಕಂಥ ಒಂದು ವೃತ್ತಾಂತ ನಮ್ಗಿಲ್ಲಿ ಗೊತ್ತಾಗುತ್ತೆ. ಹೀಗೆ ಹಲವಾರು ಪಾಠಗಳು ನಮಗೆ ಇಲ್ಲಿ ಸಿಗ್ತವೆ. ಹನುಮಂತನ ಪ್ರೀತಿ, ಸೀತಾಯಣದಲ್ಲಿ ಸೀತಾಮಾತೆಗೆ ಸೀತೆಗೆ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥ ಪುತ್ರ. ಸೀತೆ ಎಲ್ಲಿರ್ತಾಳೋ ಅವಳ ಹಿಂದೆ ಅವನಿರ್ತಾನೆ. ಹೀಗೆ ಅನೇಕ ವೃತ್ತಾಂತಗಳು ನಮಗೆ ಗೊತ್ತಾಗ್ತವೆ. ಇನ್ನು ಪ್ರೀತಿ, ಸೌಹಾರ್ದತೆ, ಮಾನವೀಯತೆ ಇವೆಲ್ಲ ಈಗ ಕಡಿಮೆ ಆಗ್ತಾ ಇವೆ ಅಂತ ಹೇಳಿ ಅನ್ಸ್ತಾ ಇದೆ. ಸೊ ಪ್ರಕೃತಿಯಲ್ಲಿ ಯಾವಾಗ ಏನೇನು ಕಡಿಮೆ ಆಗ್ತದೋ ಅದೆಲ್ಲ ಮತ್ತೆ ಉದ್ಭವ ಆಗುತ್ತೆ, ಮತ್ತೆ ಹುಟ್ಟುತ್ತೆ ಅಂತಕ್ಕಂಥ ಮಾತಿನ ಹಾಗೆ ಈ ಸೀತಾಯಣ ಪುಸ್ತಕ ಈ ಈ ಎಲ್ಲ ಅಂಶಗಳು ಕಡಿಮೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ದೊಡ್ಡ ಕಾಣಿಕೆಯಾಗಿ, ಒಂದು ಬಹುಮಾನವಾಗಿ ಸಿಕ್ಕಿದ್ದು ನಮ್ಮ ಸುದೈವ ಅಂತ ಹೇಳಿ ನಾವು ಹೇಳ್ಬೋದು. ಹೀಗೆ ಪ್ರಕೃತಿಗೆ ನಾವೇನು ತೆಗೆದುಕೊಂಡಿದ್ದೇವೋ ಅದರ ಸ್ವಲ್ಪ ಭಾಗವನ್ನ ಕೊಡೋಣ. ಬಹಳಷ್ಟು ಬೇಡ, ಎಷ್ಟು ತಗೊಂಡಿವೋ ಅಷ್ಟು ಕೊಡೋದು ಬೇಡ, ಅದ್ರ 2 ಪಟ್ಟು 4 ಪಟ್ಟು ಕೊಡೋದು ಬೇಡ. ಸ್ವಲ್ಪ ಭಾಗವನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸಣ್ಣ ಕೆಲಸದಿಂದ ಆರಂಭಿಸೋಣ. ಇನ್ನು ಧ್ಯಾನಿಗಳಾಗಿರ್ತಕ್ಕಂಥ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಧ್ಯಾನ ಶಕ್ತಿಯನ್ನ ನಾವು ಕೊಡೋಣ. ನಮ್ಮ ಪತ್ರಿಜಿಯವರು ಹೇಳಿದ್ದಾರೆ, ಧ್ಯಾನ ಜಗತ್, ಶಾಕಾಹಾರಿ ಜಗತ್ ಮತ್ತು ಪಿರಮಿಡ್ ಜಗತ್ ಅಂತ ಹೇಳಿ. ನಮ್ಮ ಧ್ಯಾನದಿಂದ, ಧ್ಯಾನ ಶಕ್ತಿಯಿಂದ ಪ್ರಕೃತಿ ಮಾತೆಯ ಒಂದು ಶಕ್ತಿಯನ್ನ ಹೆಚ್ಚಿಸೋಣ. ಜಗತ್ತಿನಾದ್ಯಂತ ಶಾಕಾಹಾರವನ್ನ ಪ್ರಚಾರ ಮಾಡುವುದರ ಮುಖಾಂತರ ಧ್ಯಾನಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡೋಣ. ಶಾಕಾಹಾರ ಅಂದ್ರೆ ಅವರ ಮಾನಸಿಕ ಸಮತೋಲನವನ್ನ ತಂದು ಕೊಡೋಣ ಅಂತಕ್ಕಂಥ ಮಾತು. ಇನ್ನು ಪಿರಾಮಿಡ್ ಜಗತ್, ಪಿರಾಮಿಡ್ ಒಂದು ಪಿರಾಮಿಡ್ ಇದ್ದಲ್ಲಿ ಭೂಮಿಯ ಶಕ್ತಿ ಎಷ್ಟು ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಪತ್ರಿಜಿಗಳು ಹೇಳಿದ್ದಾರೆ. ನಮ್ಮ PSSM ಮಾಸ್ಟರ್ಸ್ ಗಳಿಗೆಲ್ಲ ಗೊತ್ತಿದೆ. ಎಲ್ಲರೂ ಕನಿಷ್ಠ ಒಂದು ಪಿರಾಮಿಡ್ ಅನ್ನ ತಮ್ಮ ಮನೆ ಮೇಲಾದ್ರೂ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ಅನೇಕ ಜನ ಧ್ಯಾನಿಗಳು ಹಾಕೊಂಡಿದ್ದಾರೆ. ಹೀಗಾಗಿ ಎಷ್ಟೆಷ್ಟೋ ಪಿರಮಿಡ್ಗಳು ಸ್ಥಾಪನೆ ಈಗ ಆಗ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ನಾವು ಈ ಒಂದು ಸಂಕಲ್ಪವನ್ನ ಇಟ್ಟುಕೊಂಡು ನಾವು ಸಾಗೋಣ ಅಂತಕ್ಕಂಥ ಮಾತುಗಳನ್ನ, ನಮ್ಮ ಅಳಿಲು ಸೇವೆ, ನಮ್ಮ ಕೈಲಾದಷ್ಟು, ದೊಡ್ಡ ಸೇವೆ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರು ಒಂದು ಕೈಲೇ ಆದಷ್ಟು ನಾವು ಸಂಕಲ್ಪವನ್ನ ಮಾಡ್ಕೊಂಡು ಅಳಿಲು ಸೇವೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಸೀತಾಯಣದ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ನನಗೆ ತಿಳಿದಿರ್ತಕ್ಕಂಥದ್ದನ್ನ ಒಂದು ಜಿಸ್ಟ್ ಅನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ತಮಗೆಲ್ಲರಿಗೂ ಎಷ್ಟರ ಮಟ್ಟಿಗೆ ಅದು ರುಚಿಸ್ತೋ ಗೊತ್ತಿಲ್ಲ. ಇದುವರೆಗೆ ಶಾಂತ ಚಿತ್ತದಿಂದ ಎಲ್ಲವನ್ನೂ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಮಾಸ್ಟರ್. ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಹಾಕೊಡ್ರಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ಆತ್ಮಪೂರ್ವಕವಾಗಿ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ
ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಒಂದು ಹೊಸ ಜಗತ್ತು ತೆರೆದುಕೊಳ್ಳುತ್ತೆ. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಅದರೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು, ಒಳ ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಬರುತ್ತವೆ ಮಾಸ್ಟರ್ಸ್. ಒಂದೊಂದು ಉಸಿರನ್ನು ಬಿಡದೆ ಗಮನಿಸಿ ಮಾಸ್ಟರ್ಸ್. ನಮ್ಮ ಉಸಿರಿಗೆ ಅಗಾಧವಾದ ಶಕ್ತಿ ಇದೆ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ನಿಧಾನವಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ, ಥರ್ಡ್ ಐ ಜಾಗೃತ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 ಸೆಕೆಂಡ್ಸ್. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ? ಮಾಡ್ಕೊಡ್ರಿ. ಹಲೋ. ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಎಂಡಿಂಗ್ ಬಹಳ ಚಂದ ಇತ್ರಿ ಮೇಡಮ್. ಹೆಂಗ ನೀವು ಪ್ರಿಪೇರ್ ಆಗ್ತಿರೋ ಅನಸ್ತದ. ಅರ್ಧ ತಾಸ್ನ 25 ಮಿನಿಟ್ಸ್ನಾಗ ಎಷ್ಟೆಲ್ಲ ಪಾಯಿಂಟ್ಸ್ ಹೇಳ್ತೀರಿ ಮೇಡಮ್. ಸರಿ ಇನ್ನ ಭಾಳ ಉಳಿತಾವ್ರಿ ಮೇಡಮ್. ಆಶೀರ್ವಾದನು ಅದ ನಿಮ್ ಮ್ಯಾಲ ಅನಸ್ತದ. ಇಲ್ಲ ನೀವು ಮೊದ್ಲೇ ಮಾತು ಚಲೋ ಆಡ್ತೀರಿ, ಬಹಳ ಹಿಡಿತಾ ಇರ್ತದ, ವರ್ಡ್ಸ್ ಬಹಳ ಚಂದ ಇರ್ತಾವ. ಆದ್ರ ಅವ್ರ ಆಶೀರ್ವಾದನು ಅಂತ ಇರ್ತದ್ರಿ ಮೇಡಮ್. ಆಶೀರ್ವಾದ ಇದ್ರೆ ಈ ಕೆಲ್ಸ ಹಿಂಗ್ ಮಾಡ್ಲಿಕತ್ತೀರಿ, ಒಂದ್ ಒಳ್ಳೆ ಕೆಲ್ಸ, ಎಲ್ಲರಿಗೂ ಇದು ಹೇಳಂದ್ರ ಪ್ರಕೃತಿ ಬಗ್ಗೆನು ಬಹಳ ಚಲೋ ಇರ್ತ್ರಿ ಮೇಡಮ್. ಹೌದು, ಈಗಿನ ಜ್ಞಾನಿಗಳು ಬಹಳಷ್ಟು ಜನ ಹ್ಞೂ ರೀ ಮೇಡಮ್. ಈಗ ಬಹಳ ಅವೇರ್ನೆಸ್ ಅಂತ. ಈಗ ಧ್ಯಾನದ ಶಕ್ತಿಯಿಂದ ಅವಳಿಗೆ ಶಕ್ತಿ ಕೊಡ್ಲಿಕತ್ತಾರ ಮೇಡಮ್ ಪ್ರಕೃತಿಯೊಳಗ. ಎಷ್ಟೋ ಮಾಸ್ಟರ್ಸ್ ಗಳಿಗೆ ಅನುಭವ ಆಗ್ತದಂತ. ಭೂಮಿ ತಾಯಿ ಬಂದ್ ಹೇಳ್ತಾಳಂತ, ನಾ ಸಂತೋಷ, ನಾ ಖುಷಿ ಪಡ್ಲಿಕತ್ತೀನಿ ನಿಮ್ಮ ಧ್ಯಾನದಿಂದ ಅಂತ ಹೇಳಿ. ಎಷ್ಟೋ ಮಂದಿಗೆ ಬಹಳಷ್ಟು ಪ್ರಕೃತಿಯೊಳಗ ಆ ಎಲ್ಲ ಫೀಲಿಂಗ್ಸ್ ಅವ್ರಿಗೆ ಆಗ್ಬಿಡ್ತಾವ್ರಿ ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮತ್ತಾರು ಮಾತಾಡ್ತೀರಿ? ಹಲೋ. ತುಂಬಾ ಚೆನ್ನಾಗಿತ್ತು ಮೇಡಮ್. ವನಜಾ ಮೇಡಮ್. ತುಂಬಾ ಚೆನ್ನಾಗಿತ್ತು. ಅವನು ಧ್ಯಾನದಿಂದ ಮತ್ತೆ ಪ್ರಕೃತಿಯೆಡೆಗೆ ಮತ್ತೆ ಸಮಾಜ ಸೇವೆ, ಅದು ಅವ್ರ ತಂದೆಯಿಂದ ಬಂದ ಬಳುವಳಿ, ಅವ್ರ ತಂದೆಗಿಂತ ಅತಿಶಯವಾಗಿ ಅವಳು ಮಾಡಿದ್ದದು ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಆಮೇಲೆ ಅವಳಲ್ಲಿ ಇರ್ತಕ್ಕಂತ ಪ್ರಕೃತಿ ಮತ್ತೆ ಮಾತೃ ವಾತ್ಸಲ್ಯ ಎಷ್ಟು ಅಂತ ಹೇಳಿದ್ರೆ ತುಂಬಾನೇ ಇದು ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ಅಂದ್ರೆ ಈ ಇವನು ಶ್ರೀರಾಮ ಮಾಡೋದು ಇಡೀ ಜನಕ್ಕೆಲ್ಲ ಗೊತ್ತಾಗೋದು, ಬತ್ತು ಅವಳು ಮಾಡುವಂತ ಸೇವೆ ಗೊತ್ತಾಗ್ತಾ ಇಲ್ಲ, ಹೊರಗ ಜನಕ್ಕೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಅವ್ರು ಎಷ್ಟು ಅಂತರಾತ್ಮ, ಎಷ್ಟು ಪರಿಶುದ್ಧಳು ಅನ್ನೋದು ಈ ಸೀತಾಯಣದಿಂದ ಗೊತ್ತಾಗ್ತದೆ. ಖುಷಿ ಆಯ್ತು. ಆಮೇಲೆ ಒಂದ್ಸರ್ತಿ ನಾನು ಎಲ್ಲೂ ಓದಿದ್ ನೆನ್ಪು ಇದು, ಏನ್ ಹೇಳಿದ್ರೆ ಶೂರ್ಪಣಖಿಯನ್ನ ಲಕ್ಷ್ಮಣ ಮೂಗು ಕೊಯ್ದಾಗ ಅವರು ಅನಾರ್ಯರು ರಾಕ್ಷಸರನ್ನೆಲ್ಲ ಕೊಂದ. ಅವನು ಯಾರು, ನಮ್ಮ ಶ್ರೀರಾಮ ಕೊಂದಾಗ ಶೂರ್ಪಣಖಿ ರಕ್ತ ನೋಡಿ ಮೂರ್ಛೆ ಹೋದ್ಲಂತ ಆಕೆ. ಅದೇ ಅಷ್ಟು ಸೂಕ್ಷ್ಮ ಸ್ವಭಾವ ಅವಳದು. ಹೌದೌದು, ಅಷ್ಟು ನೋಡಿ ಎಂಥ ಮಾತೃ ಹೃದಯ ಆಕೆದು. ಹೌದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ನೀವ್ ಹೇಳಿದಾಗ ಮತ್ತೆ ನೀವಿನ್ನು ಮಾತಾಡ್ತಿದೀರಾ ಅನ್ಕೊಂಡ್ ನಾವ್ ಧ್ಯಾನ ಮಾಡ್ತಾರೆ, ಕಣ್ಣೇ ಬಿಡಕ್ ಆಗ್ತಾ ಇಲ್ಲ ನಂಗೆ. ಅಷ್ಟು ಹೋಗ್ತಾ ಇದ್ದೀನಿ ಕಾಡಿನಲ್ಲಿ ಹೀಗೆ. ಆಮೇಲೆ ಅದೇನೋ ಸೌಂಡ್ ಆಯ್ತು. ಸೌಂಡ್ ಆದಾಗ ಅಯ್ಯೋ ಮುಗ್ದೋಯ್ತು, ಇವರೆಲ್ಲ ಮಾತು ಮುಗಿಸ್ಬಿಟ್ಟಿದ್ದಾರೆ ಅನ್ನೋ, ಧ್ಯಾನೇನೆ ಮುಗಿತ ಅನ್ನೋದು ಹಿಂಗ್ ಕಂಡ್ಬಿಟ್ಟು ಇನ್ನ ಮುಗ್ದಿರ್ಲಿಲ್ಲ, ಮತ್ತೆ ಕಣ್ಮುಚ್ಕೊಂಡೆ. ಆ ರೀತಿ ಆಯ್ತು ಈ ದಿವ್ಸ. ತುಂಬಾ ಚೆನ್ನಾಗಾಯ್ತು ಇವತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಮತ್ತಾರು ಮಾತಾಡ್ತೀರಿ? ಗಂಗಾ. ಹಲೋ ರೇಖಾ. ಅದೇ ಸೀತಾಯಣದ ಪೂರ್ತಿ ಒಂದಿಷ್ಟು ತುಂಬಾ ಚೆನ್ನಾಗಿತ್ತಪ್ಪ. ಇಡೀ ಮತ್ತೆ ಫುಲ್ ರಿಕಾಲ್ ಆಯ್ತದ ಎಲ್ಲರ ಹೆಸರುಗಳು ಇದು ಎಲ್ಲಾ ಹೇಳ್ತಾ ಹೋದ್ರೆಲ್ಲ ತುಂಬಾ ಚೆನ್ನಾಗ್ ಅನಿಸ್ತು. ಅಷ್ಟ್ರೊಳಗೆ ಮಾಡೋದ್ರೊಳಗೆ ಇನ್ನ ಕೆಲವು ಹೋದ್ವು, ಆದ್ರೂ ಇಲ್ಲ ಮೇನ್ ಇದ್ದನ್ನ ತಗೊಂಡಿದಿರಲ್ಲ, ಹಂಗಾಗಿ ಮತ್ತದು ರಿಪೀಟ್ ಫುಲ್ ಸಾರಾಂಶ ಹೇಳ್ದಂಗ ಆಯ್ತು. ಚೆನ್ನಾಗಿತ್ತು. ನನ್ಗೆ ಒಂದ್ ಗಿಡದಲ್ಲಿ ಒಂದ್ ಮಗು ಇಷ್ಟು ಖುಷಿ ಅಂದ್ರೆ, ಆ ಮುಖ ಅರಳಿದ ನಗೋ ಮುಖ ನನಗ ಹೇಳಕ್ ಆಗದೆ ಇರೋಷ್ಟು ಅಷ್ಟು ಖುಷಿ ನಕ್ಕೋತ ಪ್ರಕೃತಿ ಸಂಭ್ರಮಿಸ್ಲಿಕ್ಕತ್ತದ ಅಂತೆ. ಖರೆ ನನಗ್ ಮೈ ಜುಮ್ ಅಂತದು ಆ ಮಗುವಿನ ಅದು ಖುಷಿ. ಮಗು ಅಂದ್ರೆ ಒಂದ್ 5-6 ವರ್ಷದ ಮಗುರಿ, ಇನ್ನ ಮಾಧ್ಯಂತರ ಅಷ್ಟು ಗಿಡದಲ್ಲಿ ಇದು ಗಿಡಕ್ಕೆ ಅಂಟ್ಕೊಂಡ್ ನಿಂತದ ನಿಂತ್ಕೊಂಡ್ ಅಷ್ಟು ಖುಷಿಯಿಂದ
ಅದೇ ಅದು ಬಹಳ ಇದಾಯ್ತು ನನಗ್ ಮೈ ಆ ಜುಮ್ ಪ್ರೀತಿ ಅಂತು. ಹಂಚೋದಾಗಿರ್ಬೇಕು ಬಹುಶಃ ಸೀತಾ ಮಾತೆ ಮಾಡಿರೋ ಕೆಲಸ ಅದೇ ಅಲ್ಲ. ಹಾ ಆಕೆ ಅದೇ ಅಲ್ಲ. ಮಾತಾಡ್ತಿರ್ತಾಳಂತ, ಅಪ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರಿಗೆಲ್ಲ ಹಾ ಪ್ರೀತಿ ಹಂಚ್ತಿರ್ತಾಳಂತ. ಬಾಳ ಚಂದ. ಅದೇ ಗಿಡ ಹಿಡ್ಕೊಂಡದ ಅಪ್ಕೊಂಡದ ಅಷ್ಟು ಚಂದ ನಗ್ಲಾಕತ್ತಿತ್ತು. ಅದು ಮುಖಾಲಿನ ಕಣ್ಣು ಮುಂದ್ ಬರ್ತಾ ಇದೆ ನನಗೆ. ಓಕೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಹಳ ಖುಷಿ ಆಯ್ತು. ಓಕೆ ಓಕೆ. ಮತ್ತೆ ಯಾರು ಮಾತಾಡ್ತೀರಿ? ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಹ್ಮ್ ಮೇಡಮ್, ತುಂಬಾ ಚೆನ್ನಾಗ್ ಅನಿಸ್ತು ಮೇಡಮ್. ಮುಗಿತಲ್ಲಪ್ಪ ಅಂತ ಅನಿಸ್ತು, ಮುಗಿತಲ್ಲ ಅಂತ ಬೇಜಾರ್ ಅನಿಸ್ತಾ ಇದೆ. 40 days ಹೋಯ್ತು ನೋಡ್ರಿ ಮೇಡಮ್. ನಾ ಇವತ್ ನೋಡ್ದೆ ಎಷ್ಟು ದಿವಸ ಆಗದಂತ ಕೌಂಟ್ ಮಾಡಿದ್ರೆ 40ನೇ ದಿವಸ ಇದು. ಅನಿಸ್ಲೇ ಇಲ್ಲ ನಮಗ. ಅನಸ್ಲೇ ಇಲ್ಲ. ಹೌದು 40ನೇ ಒಂದು ಮಂಡಲ ಮುಗಿದಂಗಾಯ್ತು. ಖರೆ ಅಂದ್ರೆ ಒಂದ್ ಮಂಡಲ ಆದಂಗ ಆಯ್ತು ನೋಡ್ರಿ. ಅದೇ ಇವತ್ತು ಅಂದ್ರೆ ಎಷ್ಟು ಕರೆಕ್ಟ್ ಒಂದ್ ಮಂಡಲಕ್ ಬಂತಲ್ಲಪ್ಪ ಅನಸ್ತು ನನಗೇನು. ನೋಡ್ದಾಗ ಅದೇ ಗೊತ್ತಿಲ್ದಂಗೆನೆ ಒಂದು ಮಂಡಲ ಆಗ್ಯದ ನೋಡ್ರಿ. ಹೌದೌದೌದು ಅಲ್ಲ ಹೌದು. ಹೌದು, ಓಕೆ ಓಕೆ. ತುಂಬಾ ಚೆನ್ನಾಗ್ ನಾನು ಅನಿಸ್ತು. ತುಂಬಾ ಓಕೆ ಮೇಡಮ್. ಓಕೆ. ಎನರ್ಜಿ ಸಿಕ್ಕಾಪಟ್ಟೆ ಇತ್ತು ನಂಗೆ. ನಿನ್ನೆನು ಹಂಗೆ ಇತ್ತು, ಇವತ್ತು ಎನರ್ಜಿ ಹಂಗೆ ಇತ್ತಪ್ಪ. ಸಿಕ್ಕಾಪಟ್ಟೆ ಎನರ್ಜಿ ಓಕೆ. ಫುಲ್. ತುಂಬಾ ಚೆನ್ನಾಗ್ ಅನಿಸ್ತು. ಓಕೆ. ಹಲೋ, ಮತ್ತಾರು ಮಾತಾಡ್ತೀರಿ? ಇನ್ನ ಬಹುಶಃ ಶೋಭಾ ಮೇಡಮ್, ಸಲ್ಗರ್ ಮೇಡಮ್ನು ಹೊರಗ್ ಬಂದಂಗ ಕಾಣಿಸಲ್ಲ ಧ್ಯಾನದಿಂದ. ಸರೋಜಾ ಮೇಡಮ್ನು ಬಂದಿಲ್ಲ. ಹಲೋ ಸರೋಜಾ ಮೇಡಮ್. ಹಲೋ ಶೋಭಾ ಮೇಡಮ್. ಅವ್ರಿಬ್ರು ಬಂದಿಲ್ಲ. ಓಕೆ ಮೇಡಮ್, ನಾಳೆ ಮತ್ತೆ ಭೇಟಿ ಆಗೋಣ. ನಾನು ಏನ್ ತಗೋಬೇಕು ಅನ್ನೋದು ವಿಚಾರ ಮಾಡ್ಲಿಕತ್ತೀನಿ. ಆತ್ಮಯನ ಓದಿರೇನ್ರಿ ಮೇಡಮ್? ಹೇಳ್ರಿ. ಆತ್ಮಯಣ ಮೇಡಮ್ ಅಲ್ಲಿ ಹೋಗಿ ಗುಲ್ಬರ್ಗಕ್ ಬಂದಿನ ಶುರು ಮಾಡ್ತೀನಿ. ಪುಸ್ತಕ ಅಲ್ಲೇ ಅದರಿ. ಅಲ್ಲಿ ಶುರು ಮಾಡ್ತೀನಿ. ಈಗ ಸುಮ್ನೆ ಬೇಕಿದ್ರೆ ಇವೇ ಪತ್ರಿಜಿ ಅವ್ರದ್ದು ಕೆಲವು ಅನುಭವಗಳು ಅದು ಹೇಳ್ರಿ ಮೇಡಮ್. ಅನುಭವಗಳು ಹೇಳ್ಬೋದು. 18 ಪ್ರಿನ್ಸಿಪಲ್ಸ್ ಬೇಕಾದ್ರೆ ಇನ್ನೊಂದ್ಸರಿ ಅಂದಿದ್ರಲ್ಲ. ಹೇಳ್ರಿ ಮೇಡಮ್, ಹೇಳ್ರಿ. 18 ಪತ್ರಿಜಿ ಸೂತ್ರಗಳು. ಆಮೇಲೆ ನಿಮ್ಮ ಅನುಭವಗಳನ್ನ ಒಂದಿನ ಇದು ಮಾಡ್ರಿ, ಹೌದ್ರಿ ಮೇಡಮ್, ನೀವು ಆದಾಗಿಂದ ಯಾವ್ಯಾವ ಏನೇನಾಯ್ತು ಒಂದ್ ಪಾಯಿಂಟ್ ಮಾಡ್ಕೊಂಡು ಹೇಳ್ರಿ. ಹೌದ್ರಿ ಮೇಡಮ್, ಮಾಡ್ತೀನಿ. ಓಕೆ ಓಕೆ. ನಮಸ್ಕಾರ. ಮತ್ತೆ ಭೇಟಿ ಆಗೋಣ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮುಗಿಸಿಲ್ರಿ? ಏನ್ ಮಾಡ್ಲಿ? ಓಕೆ.